ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಿಂದೂ ಧಾರ್ಮಿಕ ಸಂಘಟನೆಯಿಂದ ಪ್ರತಿಭಟನೆ. ಹಿಂದೂ ಧಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ ಶುರುವಾಗಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಪಪ್ರಚಾರ ಮಾಡುತ್ತಿರುವ ಎಲ್ಲರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಹೇರಿದ್ದು, ಧಾರ್ಮಿಕ ಸ್ಥಳ ಸಂರಕ್ಷಣಾ ಸಮಿತಿ, ಧರ್ಮಸ್ಥಳ ಯಾತ್ರಿಕರ ಸಮಿತಿ, ಧರ್ಮ ಜಾಗೃತಿ ಸಮಿತಿಯಿಂದ ಧರ್ಮ ಜಾಗೃತಿ ರ್ಯಾಲಿ. ಕೊರಟಗೆರೆ ಪಟ್ಟಣದ ಕೆಆರ್ಟಿಸಿ ಬಸ್ ವೃತ್ತದಿಂದ ಪಟ್ಟಣದ ರಸ್ತೆ ಮೂಲಕ ತಾಲೂಕು ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದು, ಸುಳ್ಳು ಮಾಹಿತಿ ನೀಡುತ್ತಿರುವ ಗಿರೀಶ್ ಮಟ್ಟಣ್ಣನವರನ್ನ ಬಂಧಿಸುವಂತೆ ಆಗ್ರಹ ಮಾಡಲಾಗಿದ್ದು, ರ್ಯಾಲಿಯಲ್ಲಿ ಭಾಗಿಯಾದ 500ಕ್ಕೂ ಹೆಚ್ಚು ಧರ್ಮಸ್ಥಳದ ಭಕ್ತಾದಿಗಳು ಸುಳ್ಳು ಮಾಹಿತಿ ಹಂಚುತ್ತಿರುವ ಯೂಟ್ಯೂಬರ್ನನ್ನು ಬಂಧಿಸುವಂತೆ ಆಗ್ರಹ ಕೊಟ್ಟಿದ್ದು, ಕೊರಟಗೆರೆ ತಹಶೀಲ್ದಾರ್ ಮುಖೇನ ಸರ್ಕಾರಕ್ಕೆ ಆಗ್ರಹದ ಮನವಿ ಪತ್ರ ಸಲ್ಲಿಸಿದ್ದಾರೆ ಭಕ್ತರು. ಧರ್ಮಸ್ಥಳದಿಂದ ಹಿಂದೂ ಧರ್ಮನ ಉಳಿಸೋದಕ್ಕೋಸ್ಕರ ಅವ್ರು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕಲ್ಲಾಕೋದಕ್ಕೋಸ್ಕರ ಷಡ್ಯಂತ್ರ ನಡೀತಾ ಇದೆ. ಹಾಗಾಗಿ ಆ ಕಿಡಿಗೇಡಿಗಳ ವಿರುದ್ಧ ನಾವೆಲ್ಲ ಒಟ್ಟಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಯಾರೇ ಮಾತಾಡಿದ್ರು ಕೂಡ ಹಿಂದೂಗಳೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಮಾರ್ಗಸೂಚಿ ಅಷ್ಟೇ. ಇದು ಧರ್ಮ ಸಂರಕ್ಷಣೆಗಾಗಿ ನಾವು ಧರ್ಮಸ್ಥಳವನ್ನು ಉಳಿಸಬೇಕು. ಇವತ್ತು ಧರ್ಮಸ್ಥಳಕ್ಕೆ ಬಂದಿರುವ ಕೆಟ್ಟ ಹೆಸರನ್ನು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶನೇ ಎದುರು ನೋಡ್ತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಕೊರಟಗೆರೆಯಲ್ಲಿ ಧರ್ಮ ಉಳಿಸಿ ಧರ್ಮಸ್ಥಳ ಉಳಿಸಿ ಎಂಬ ಹೋರಾಟದಿಂದ ಮೌನ ಮೆರವಣಿಗೆಯನ್ನು ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಮನವಿ ಕೊಡುವ ಮೂಲಕ ನಮ್ಮ ಕೊರಟಗೆರೆ ಎಲ್ಲ ಧರ್ಮ ಸ್ಥಳದ ಭಕ್ತರು ಮತ್ತು ಎಲ್ಲ ಜಾತಿ ಜನಾಂಗದ ಜನರು ಸೇರಿ ಇವತ್ತು ಹೋರಾಟ ಮಾಡ್ತಿದ್ದೀವಿ. ಇವತ್ತು ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಯೂಟ್ಯೂಬಲ್ಲಿ ತುಂಬ ಅಪಪ್ರಚಾರಗಳು ನಡೀತಾ ಇದೆ. ಆ ಕ್ಷೇತ್ರಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಒಂದು ಮಸಿ ಬಳಿಯುವ ಷಡ್ಯಂತರ ಪರ ರಾಜ್ಯ ಕೇರಳದ ಕೆಲವು ಅಯೋಗ್ಯರಿಂದ ಕುತಂತ್ರ ನಡೀತಾ ಇದೆ. ಈಗೇನು ಸಮೀರ್ ಇರ್ಬೋದು, ಹಿಂದೂ ಧರ್ಮದ ಗಿರೀಶ್ ಪಟ್ಟಣ್ಣನವರು ಇರ್ಬೋದು, ಆಮೇಲೆ ಇನ್ನೊಬ್ಬರು ತಿಮ್ಮರೋಡಿ, ಇವರು ಸುಮಾರು 4-5 ಜನ ಸೇರ್ಕೊಂಡು ನಮ್ಮ ಕ್ಷೇತ್ರದ ಮೇಲೆ ಮತ್ತು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ಅಪಪ್ರಚಾರ ಮಾಡಿ ಕ್ಷೇತ್ರಕ್ಕೆ ಮಸಿ ಬೆಳೆದು ನಮ್ಮ ಹಿಂದೂಗಳಲ್ಲಿ ಗೊಂದಲವನ್ನು ಮಾಡಿ ನಮ್ಮಲ್ಲೇ ಒಂದು ಬೇರ್ಪಡಿಸುವ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದ್ರ ವಿರುದ್ಧ ನಾವು ಇನ್ನೂ ಜನ ಸಾಲದು, ಇನ್ನೂ ತುಂಬ ಜನ ಜಾಗೃತರಾಗಬೇಕು, ಆ ವಿರುದ್ಧ ಓಡಾಡಬೇಕು. ಸರ್ಕಾರ ಅಂಥ ಯೂಟ್ಯೂಬರ್ಸ್ನ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅವರನ್ನು ಬಂಧಿಸಿ ಕಾನೂನಿನ ಶಿಕ್ಷೆಗೆ ಒಳಪಡಿಸಬೇಕು. ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮದ ಮೇಲೆ ಯಾರೇ ಅಪಪ್ರಚಾರ ಮಾಡಲಿ, ಯಾರೇ ದಾಳಿ ಮಾಡಲಿ, ಅದನ್ನು ನಾವು ಹಿಂದೂಗಳು ಯಾವತ್ತೂ ಸಹಿಸೋದಿಲ್ಲ. ಇದು ಒಂದು ನೆಪ ಮಾತ್ರ. ನಾವು ಹೋರಾಟ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಉಗ್ರವಾಗಿ ತಗೊಳ್ತೀವಿ. ದೇಶಾದ್ಯಂತ ರಾಜ್ಯಾದ್ಯಂತ ಈ ಒಂದು ಹೋರಾಟ ಮಾಡ್ತೀವಿ.